ಓಂ ಶಾಂತಿ. ಜೀವನ ಒಂದು ಯಾತ್ರೆ, ನಮ್ಮದು ಎಲ್ಲರದ್ದು ಯಾತ್ರೆ. ಗುರಿಯತ್ತ ಸಾಗುತ್ತಿದ್ದೇವೆ. ಜೀವನ ಯಾತ್ರೆಯಲ್ಲಿ ಭಾಳ ಸುಂದರವಾದಂತಹ ವರದಾನ ನಮಗೆ ಸಿಕ್ಕಿದೆ. ಹೇಗೆ ಸ್ಥೂಲ ಯಾತ್ರೆ ಮಾಡುವಾಗ ಸೈಡ್ ಸೀನನ್ನು ದರ್ಶಿಸುವ ಭಾಗ್ಯ, ಸಮುದ್ರ, ನವಿಲು, ಜಿಂಕಿ, ಕಾಡು, ಮರ, ಹೂವು, ಗುಡ್ಡ, ಬೆಟ್ಟ ನೋಡ್ಕೊಂಡು ಹೋಗ್ತೀವಿ. ಅದು ಆ ಯಾತ್ರೆಯ ಸ್ಪೆಷಾಲಿಟಿ. ಜೀವನ ಯಾತ್ರೆಯ ಗಿಫ್ಟ್ ಏನಂದರೆ ಸ್ವವೀಕ್ಷಣೆ. ನನ್ನನ್ನು ನಾನು ದರ್ಶಿಸಿಕೊಳ್ಳೋದೊಂದು ಸುಂದರವಾದಂಥ ಅವಕಾಶ. ಟೆಂಪ್ರಾಮೆಂಟ್ ಟು ಅಚೀವ್ ಸಕ್ಸಸ್ನಲ್ಲಿ ಇದು ನಮ್ಮ ನೆಕ್ಸ್ಟ್ ಪಾರ್ಟ್ ಆಗಿದೆ. ಸರ್ವಿಸ್ ಇಂಜಿನಿಯರ್ ಕಾರ್ ಚೆಕ್ ಮಾಡ್ತಾನೆ, ಎಲ್ಲ ಸಿಸ್ಟಮ್ ಚೆನ್ನಾಗಿದೆ, ಆದರೂ ವೆನಿಲಾ ಫ್ಲೇವರ್ ತಿನ್ನುವಾಗ ಯಾಕೆ ವೆನಿಲಾ ಫ್ಲೇವರ್ ಕೊಂಡ್ಕೊಳ್ಳುವಾಗ ಕಾರ್ ಲೇಟ್ ಸ್ಟಾರ್ಟ್ ಆಗ್ತದಂತ ಗೊತ್ತೇ ಆಗಲಿಲ್ಲ. ಕೊನೆಗೆ ಸ್ಟೇರಿಂಗ್ ಸಿಸ್ಟಮ್ ಚೆಕ್ ಮಾಡೋಣ. ಮಿರರ್ ಇರ್ತದಲ್ಲ, ಫ್ರಂಟ್ ಮಿರರ್ ಬೇರೆ, ರೇರ್ ಮಿರರ್ ಬೇರೆ. ನಮ್ಮ ಜೀವನದಲ್ಲೂ ಸಹ 2 ಮಿರರ್ ಇರಬೇಕು. ಫ್ರಂಟ್ ಮಿರರ್, ಸೈಡ್ ಮಿರರ್, ರೇರ್ ಮಿರರ್. ಯಾಕೆಂದರೆ ಹಿಂದೇನು ಬರ್ತಾಯಿದೆ ಅನ್ನೋದು ಕಾಣಬೇಕು, ಸೈಡಿಗೆ ಏನು ಬರ್ತಾಯಿದೆ ಅಂತ ಕಾಣಬೇಕು, ಮುಂದೆ ನಾನು ಎಲ್ಲಿ ಸಾಗಬೇಕು ಅನ್ನೋದು ಗೊತ್ತಾಗಬೇಕಾದ್ರೆ ನಮ್ಮ ಜೀವನನೂ ಆ ರೀತಿ ಇಟ್ಕೋಬೇಕು. ಪ್ರತಿಯೊಂದು ಕ್ಷಣದಲ್ಲೂ, ದೃಶ್ಯದಲ್ಲೂ ನಾವು ಒಂದೊಂದು ದೃಶ್ಯದಲ್ಲೂ ಒಂದೊಂದು ಪಾಠ ಕಲಿತೀವಿ. ಅದೇ ನಮ್ಮ ದರ್ಪಣ. ಪ್ರತಿ ದೃಶ್ಯದಲ್ಲೂ ನಮಗೆ ವಾಟ್ ಈಸ್ ಮೈ ಮಿಸ್ಟೇಕ್ ಅನ್ನೋದು ಗೊತ್ತಾಗಬೇಕು. ಇದೇ ಸತ್ಯ ಮಿರರ್, ಸತ್ಯ ದರ್ಪಣ, ಸತ್ಯಾನ್ವೇಷಣೆ, ಸ್ವ ಅನ್ವೇಷಣೆ. ಇದು ಜೀವನ ಯಾತ್ರೆಯ ಎಂಜಾಯ್ಮೆಂಟ್. ನನ್ನ ದುರ್ಬಲತೆ ನನಗೆ ಕಾಣಸಿಕ್ತು, ನನ್ನ ದುರ್ಬಲತೆ ನನಗೆ ರಿಯಲೈಸ್ ಆಯಿತು ಅಂದರೆ ನಾನು ಸಫಲತೆಯ ಪಥದಲ್ಲಿದ್ದೀನಿ ಅಂತ ಅರ್ಥ. ನನ್ನ ದುರ್ಬಲತೆಯೇ ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ಎಲ್ಲಿ ತಪ್ಪುತ್ತಾ ಇದ್ದೀನಿ ಅನ್ನೋದು ಜನ ಹೇಳಿದರೂ ನಾನು ಸ್ವೀಕಾರ ಮಾಡ್ತಾ ಇಲ್ಲ, ನಾನು ಎಲ್ಲಿ ತಪ್ಪುತ್ತಾ ಇದ್ದೀನಿ ಅನ್ನೋದು ನನಗೆ ಪರಿವರ್ತನೆ ಮಾಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಅಂತಂದರೆ ನಮ್ಮ ಮಿರರ್ ಸರಿ ಇಲ್ಲ ಅಂತ ಅರ್ಥ. ಎಷ್ಟೇ ಸುಂದರ ದೃಶ್ಯ ಇರ್ಬೋದು, ಮಿರರೇ ಮಂಜಿದ್ರೆ ಆ ಸುಂದರ ದೃಶ್ಯವನ್ನು ಅನುಭವಿಸ್ಲಿಕ್ಕಾಗಲ್ಲ. ಗ್ಲಾಸ್ ಮಂಜಿದ್ರೆ ಎದುರಿಗಿರುವುದೂ ಸಹ ಸ್ಪಷ್ಟ ಕಾಣಲಿಕ್ಕೆ ಆಗೋದಿಲ್ಲ. ಗ್ಲಾಸ್ ಕ್ಲಿಯರ್ ಇರಬೇಕು. ಅದೇ ರೀತಿಯಾಗಿ ನಮ್ಮ ಅಂತರಂಗ ಸ್ಪಷ್ಟವಾಗಿದ್ದರೆ ನಮ್ಮ ದುರ್ಬಲತೆ ಚೆನ್ನಾಗಿ ಅರ್ಥ ಆಗ್ತದೆ. ಓಹೋ, ನಾನು ಈ ದುರ್ಬಲತೆ ಕಾರಣದಿಂದ ಈ ಸಿಚುವೇಷನ್ನಲ್ಲಿ ನನಗೆ ಫೇಲ್ ಆಯಿತು, ನನ್ನ ಈ ಜೀವನದ ನನ್ನ ಈ ತಪ್ಪಿನಿಂದ ಈ ಸಿಚುವೇಷನಲ್ಲಿ ನಾನು ಪೆಟ್ಟು ತಿನ್ನಬೇಕಾಯ್ತು. ತಾನಾಗೇ ರಿಯಲೈಸ್ ಆಗಬೇಕು. ಇವತ್ತಿನ ಅಧೋಗತಿ ಏನಂದರೆ, ವಿಪರ್ಯಾಸ ಏನಂದರೆ, ತನ್ನ ತಪ್ಪು ತಾನು ನೋಡ್ಕೊಳಕ್ಕೆ ಇಷ್ಟಪಡಲ್ಲ. ಯಾರಾದರೂ ಬಂದು ತಪ್ಪನ್ನು ಬೆರಳು ಮಾಡಿ ಹೇಳಿದರೆ ಸಿಟ್ಟು, ಜಗಳ, ಆವೇಶ, ದ್ವೇಷ ಮತ್ತು ಏನೋ ರಿವೆಂಜ್ಗೂ ಕಡಿಮೆ ಇಲ್ಲ. ಅವನ ಮೇಲೆ ಘನತೆಯನ್ನೇ ಸಾಧಿಸ್ಬಿಡ್ತಾರೆ. ಯಾರಾದರೂ ನೀ ತಪ್ಪು ಮಾಡಿ ಅಂದರೆ ಅವ್ರ ಜೊತೆಗೆ ವೈರತ್ವವೇ. ಅದಕ್ಕೆ 3 ಸ್ಟೆಪ್ಸ್ ನಮ್ಮ ಲೈಫ್ನಲ್ಲಿ ಇರಬೇಕು. ನನ್ನ ತಪ್ಪುಗಳು ನಾನಾಗೇ ಕಂಡ್ಕೋಬೇಕು, ಹುಡುಕೋಬೇಕು. 2ನೇದ್ದು, ನನ್ನ ತಪ್ಪುಗಳನ್ನು ನಾನಾಗೆ ಸ್ವೀಕಾರ ಮಾಡಬೇಕು. ಎಸ್, ದಿಸ್ ಈಸ್ ಮೈ ಮಿಸ್ಟೇಕ್, ಐ ಅಡ್ಮಿಟ್. 3ನೇದ್ದು, ನನ್ನ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಪೂರ್ಣ ಪ್ರಯತ್ನ ಪಡಬೇಕು. ಇದೇ ಜೀವನ ದರ್ಪಣ. ಯಾವಾಗ ವ್ಯಕ್ತಿ ತನ್ನ ತಪ್ಪನ್ನು ಸ್ವೀಕಾರ ಮಾಡ್ತಾನಪ್ಪ, ಯಾವ ವ್ಯಕ್ತಿಗೆ ಜೀವನದಲ್ಲಿ ಏನಾದರೂ ಸಾಧಿಸ್ಬೇಕಂತಿದೆಯೋ ಅದನ್ನು ತಪ್ಪನ್ನು ಸ್ವೀಕಾರ ಮಾಡ್ತಾನೆ. ಯಾವ ವ್ಯಕ್ತಿ ಕೇವಲ ಶೋ ಆಫ್ ಮಾಡಬೇಕು, ನನ್ನ ಹೆಸರು ಬೇಕು, ಕೀರ್ತಿ ಬೇಕು, ನನಗೆಲ್ಲೂ ನನ್ನ ಇಮೇಜ್ ಹೆಚ್ಚು ಕಡಿಮೆ ಆಗಬಾರ್ದು, ನನ್ನ ಹೆಸರು ಎಲ್ಲೂ ಅಪಕೀರ್ತಿ ಆಗಬಾರ್ದು ಅನ್ನುವಂಥ ಸ್ವಾರ್ಥ ಮನೋಭಾವನೆ ಇದೆಯೋ, ತನ್ನ ತಪ್ಪನ್ನು ಮುಚ್ಚಿಡ್ಲಿಕ್ಕೆ ಬಹಳ ಪ್ರಯತ್ನ ಪಡ್ತಾನೆ. ಎಕ್ಸಾಂಪಲ್ ಮಹಾತ್ಮ ಗಾಂಧೀಜಿ. ಇಡೀ ಜಗತ್ತಿನವರು ವಿಶ್ವಕ್ಕೆ ಅವರ ಆದರ್ಶ ಪುರುಷರಾಗಬೇಕಾದ್ರೆ, ಅಥವಾ
ಅಹಿಂಸೆಯಿಂದಲೇ ಸ್ವತಂತ್ರತೆ ತರಬೇಕೆನ್ನುವಂಥ ಹೊಸ ಪ್ಲಾನಿಂಗನ್ನು ಜೀವನದಲ್ಲಿ ಅಪ್ರೋಚನ್ನು ತರಬೇಕಾದ್ರೆ ಅವರ ಜೀವನದ ಘಟನಾವಳಿಯಲ್ಲಿ ಅವರು ತುಂಗಕ್ಕೆ ಏರಲಿಕ್ಕೆ ಪ್ರಥಮ ಕಾರಣ ಏನು? ಪ್ರಥಮ ಹೆಜ್ಜೆ ಯಾವುದು? ಫಸ್ಟ್ ಹೆಜ್ಜೆ ತಪ್ಪು ಒಪ್ಪಿಕೊಳ್ಳುವಿಕೆ. ಇದೆಂಥ ವಂಡರ್ಫುಲ್. ತಪ್ಪುಗಳಲ್ಲೇ ಸಿಲುಕಿಕೊಂಡ್ರು ಶಾಲಾ ಜೀವನದಲ್ಲಿ. ಮಾಡಿದ ತಪ್ಪನ್ನು ಅವ್ರ ಫಾದರಿಗೆ ಅವ್ರು ಲೆಟ್ರ್ ಬರೆದ್ರು. ತಪ್ಪಂತ ರಿಯಲೈಸು ಮಾಡಿಕೊಂಡ್ರು, ಅದು ವರದಾನ. ಆ ತಪ್ಪನ್ನು ಫಾದರ್ ಮುಂದೆ ರಿಯಲೈಸ್ ಮಾಡಿಕೊಂಡ್ರು, ಕನ್ಫೆಸ್ ಮಾಡಿಕೊಂಡ್ರು, ನಾನು ಇನ್ಮೇಲೆ ಈ ತಪ್ಪು ಮಾಡಲ್ಲ ಅಂತ. ಆಮೇಲೆ ದೃಢ ಸಂಕಲ್ಪದಿಂದ ಆ ತಪ್ಪನ್ನು ರಿಪೀಟ್ ಮಾಡಲಿಲ್ಲ. ತಪ್ಪು ರಿಪೀಟ್ ಮಾಡೋದೇ ಮೂರ್ಖತನ. ಅದಕ್ಕೆ ನಮ್ಮೆಲ್ಲರ ಜೀವನದಲ್ಲಿ ನಮ್ಮ ತಪ್ಪುಗಳನ್ನು ನಾವು ಸ್ವೀಕರಿಸುವಂತಹ ವಿಶಾಲ ಮನೋಭಾವನೆ ಬೆಳೆಸ್ಕೊಳ್ಬೇಕಾದ್ರೆ ಮೆಡಿಟೇಷನ್ ಕಲಿಬೇಕು. ಮೆಡಿಟೇಷನ್ ಆ ಎನರ್ಜಿ ಕೊಡ್ತದೆ, ವಿಶಾಲ ಹೃದಯ. ದೇಹಾಭಿಮಾನ ಇತ್ತು, ಹೆಸರು, ಕೀರ್ತಿ, ಮಾನ್ಯತೆಯ ಕ್ಷುಲ್ಲಕ ಅಭಿಲಾಷೆಯಲ್ಲಿ ಸಿಲುಕು ಹಾಕಿಕೊಂಡವರು ಅವರ ತಮ್ಮ ದೇಹದ ಟೆಂಪ್ರಾಮೆಂಟ್ನಲ್ಲಿ ಅದನ್ಯಾವುದೂ ಸ್ವೀಕಾರ ಮಾಡೋಕ್ಕಾಗಲ್ಲ. ಯಾವಾಗ ಮಾನವ ಜೀವನ ಇದು ಸಹಜವಾಗಿ ನಾವು ತಪ್ಪು ಮಾಡೇ ಮಾಡ್ತೀವಿ ಅನ್ನೋದು ಗೊತ್ತಾಗ್ತದೆ. ನಮ್ಮ ತಪ್ಪನ್ನು ನೋಡಬೇಕು, ತಿದ್ಕೋಬೇಕು, ರಿಪೀಟ್ ಮಾಡಬಾರ್ದು. ಮಿರರ್ ಅಂದ್ರೇನು? ಕಾಣ್ತದೆ. ಹೇಗೆ ಅಲ್ಲಿ ಕಾರ್ನಲ್ಲಿ ಗಾಡಿಯಲ್ಲಿ ಮಿರರ್ ಇದ್ದರೆ ಕಾಣ್ತದೆ, ಹಿಂದಿನ ಕಾಣ್ತದೆ, ಸೈಡದ್ದು ಕಾಣ್ತದೆ. ಹಾಗೆ ನಮ್ಮ ಜೀವನದ ದರ್ಪಣದಲ್ಲಿ ನನ್ನ ತಪ್ಪುಗಳೂ ಕಾಣಬೇಕು. ಎರಡನೇದು, ನನ್ನ ವಿಶೇಷತೆಗಳೂ ಕಾಣಬೇಕು. ನನ್ನಲ್ಲೇನು ವಿಶೇಷತೆನೇ ಇಲ್ಲ, ನಾನು ಬರೇ ತಪ್ಪು ಮಾಡ್ತೀನಿ ಅನ್ನುವಂತಹ ಸ್ವಘೃಣತೆ, ಸ್ವ ಮೇಲೆ ಕೀಳು ಅರಿಮೆ ಇರುವಂಥ ಮಾತು ನಮ್ಮ ಹತ್ರ ಇರಬಾರ್ದು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಂದು ಸ್ಪೆಷಾಲಿಟಿ ಇದೆ. ನನ್ನೊಳಗೂ ವಿಶೇಷತೆ ಇದೆ ಅಂತ ನಾನು ಸ್ವೀಕಾರ ಮಾಡಬೇಕು. ನನ್ನೊಳಗೂ ವಿಶೇಷತೆ ಇದೆ ಅಂತ ನಾನು ಅದನ್ನು ಧರಿಸ್ಬೇಕು. ಆ ವಿಶೇಷತೆಯನ್ನು ಬೆಳೆಸಬೇಕು. ಆ ವಿಶೇಷತೆಯನ್ನು ಹಂಚಬೇಕು. ಆ ವಿಶೇಷತೆಯನ್ನು ಅನ್ಯರಿಗೂ ದಾನ ಮಾಡಬೇಕು, ಕಲಿಸಿಕೊಡ್ಬೇಕು. ನನ್ನೊಳಗೆ ವಿಶೇಷತೆ ಇದೆ ಅನ್ನೋದು ಗೊತ್ತಿದ್ದನ್ನು ನನ್ನ ಜೀವನದಲ್ಲಿ ಅಷ್ಟೇ ಅಪ್ಲೈ ಮಾಡಿಕೊಂಡ್ರೆ ಸಾಲದು, ಇನ್ನೊಬ್ರಿಗೆ ಕಲಿಸಿದರೆ ನನ್ನ ವಿಶೇಷತೆ ಇನ್ನೂ ವೃದ್ಧಿ ಆಗ್ತದೆ. ಸೊ ನನ್ನ ಜೀವನದ ದರ್ಪಣದಲ್ಲಿ ನನ್ನ ತಪ್ಪುಗಳು ಕಾಣಬೇಕು, ವಿಶೇಷತೆಗಳು ಕಾಣಬೇಕು. ಆದರೆ ನಮಗೆ ಗಮನ ಇರಬೇಕಷ್ಟೇ, ನನ್ನ ವಿಶೇಷತೆಯ ಬಗ್ಗೆ ನಮಗೆ ಅಭಿಮಾನ ಬರಬಾರ್ದು. ಭಗವಂತ ನಮಗೆ ಮಹಾವಾಕ್ಯದಲ್ಲಿ ಹೇಳ್ಕೊಟ್ಟಿದ್ದಾರೆ. ಈ ಮೆಡಿಟೇಷನಲ್ಲಿ ನಾವು ಅದನ್ನು ಕಲಿತೀವಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ. ಜೋ ಬಿ ವಿಶೇಷತಾ ಹೇ ವೋ ಪ್ರಭು ದೇನ್ ಹೇ. ವಿಶೇಷತೆಗಳೆಲ್ಲ ಈಶ್ವರನ ಕೊಡುಗೆಯಾಗಿದೆ. ಏನೆಲ್ಲ ವಿಶೇಷತೆ ಇದೆಯೋ ಅದು ಪರಮಾತ್ಮ ಕೊಟ್ಟ ಪ್ರಸಾದವಾಗಿದೆ. ನೆಕ್ಸ್ಟ್, ನಮ್ಮ ಜೀವನದಲ್ಲಿ ಯಾವಾಗ ಈ ರೀತಿ ಪರಮಾತ್ಮ ಕೊಟ್ಟ ಪ್ರಸಾದ ಅಂತ ಭಾವನೆ ಬರ್ತದೋ ನಮಗೆ ನಮ್ಮ ವಿಶೇಷತೆ ಬಗ್ಗೆ ದುರಾಭಿಮಾನ ಬರೋದಿಲ್ಲ. ದುರಾಭಿಮಾನ ಇದ್ದ ವ್ಯಕ್ತಿ ದುರ್ಬಳಕೆ ಮಾಡೇ ಮಾಡ್ತಾನೆ. ರಾವಣನ ಹತ್ರ ಬೇರೆ ಯಾವ ಕೆಟ್ಟ ಗುಣನೂ ಇರಲಿಲ್ಲ. ಬಹುಶಃ ಒಂದು ದೊಡ್ಡ ಶಿವಭಕ್ತ. ಯಾವ ದೇವತೆಗಳು ಮಾಡದಿರುವ ಆರಾಧನೆ ಅವನು ಮಾಡಿದ್ದಾನೆ. ಯಾರು ಮಾಡದಿರೋ ತಪಸ್ಸಿನಿಂದ ಅಚ್ಚಲ ಶಕ್ತಿ ಪಡ್ಕೊಂಡಿದ್ದಾನೆ. ಫಿಸಿಕಲಿ ಬಾಹ್ಯ ಶಕ್ತಿನೂ ಇದೆ, ಅಧಿಕಾರದ ಶಕ್ತಿ ಇದೆ, ಪ್ರಜಾಪಾಲಕನಾಗಿದ್ದಾನೆ. ತನ್ನ ನಗರವನ್ನೇ ಚಿನ್ನದ ನಗರಿ ಮಾಡುವಷ್ಟು ಪ್ರಜೆಗಳನ್ನು ಸುರಕ್ಷಿತವಾಗಿಟ್ಟಾನೆ. ಪ್ರಜೆಗಳನ್ನು ಚೆನ್ನಾಗಿ ನೋಡ್ಕೊಂಡಾನೆ. ಪತ್ನಿ ಮಕ್ಕಳಿಗೆ ಚೆನ್ನಾಗಿ ಕಲಿಸಿದ್ದಾನೆ. ಪತ್ನಿ ಮಕ್ಕಳಿಗೂ ವಿದ್ಯೆ, ಗುರುಭಕ್ತಿ, ಶಿವಭಕ್ತಿ ಎಲ್ಲ ಕಲಿಸಿದ್ದಾನೆ. ಇಷ್ಟೆಲ್ಲ ಇದ್ರೂ ಅವನು ರಾಮಾಯಣದಲ್ಲಿ ಹೀರೋ ಆಗಿ ಫಿಗರ್ ಆಗಲಿಲ್ಲ. ಟಿಲ್ ಟುಡೇ ಅವನು ರಾಮಾಯಣದಲ್ಲಿ ವಿಲನ್ನಾಗೇ ನೋಡ್ತೀವಿ. ಕಾರಣ ಏನು? ಅವನ ಹತ್ರ ಕಾಮ ಇಲ್ಲ, ಸೀತೆಯನ್ನು ಅವನು ಟಚ್ಚು ಮಾಡಲಿಲ್ಲ, ತಂದು ಇಟ್ಕೊಂಡಾನಷ್ಟೇ, ಕೇವಲ ಒಂದು ರಿವೆಂಜ್ ಭಾವನೆಯಿಂದ ರಾಮನ ಮೇಲೆ. ಆದರೆ ಅವನ ಹತ್ರ ಇದ್ದಿದ್ದು ಒಂದೇ, ದುರಾಭಿಮಾನ ಇದ್ದಿದ್ದಕ್ಕೆ ಆ ದುರಾಭಿಮಾನದಿಂದ ಅವನಿಗೆ ಸಿಕ್ಕ ಅಧಿಕಾರ, ಹಣ, ಸಂಪತ್ತು, ಜನ, ಸೈನ್ಯ ಎಲ್ಲ ದುರ್ಬಳಕೆ ಮಾಡಿದ. ಇದ್ದ ಸೈನ್ಯವನ್ನು ತನ್ನ ರಾಜ್ಯ ವಿಸ್ತಾರಕ್ಕೂ, ಇದ್ದ ಸೈನ್ಯವನ್ನು ಅಸುರರ ಸಂಹಾರಕ್ಕೂ ಯೂಸ್ ಮಾಡ್ಕೋಬೋದಿತ್ತ ಅವನು? ಹೋಗಿ ರಾಮನ ಸಂಹಾರ ಮಾಡಲಿಕ್ಕೆ ದುರ್ಬಳಕೆ ಮಾಡಿದ.
ಕಳ್ಕೊಂಡ, ದುರ್ಬಳಕೆಯಿಂದ ಕಳ್ಕೊಂಡ. ಏನೇನು ಕಳ್ಕೊಂಡ? ಎಲ್ಲ. ತನ್ನ ಮಕ್ಕಳನ್ನು, ತನ್ನ ಅಣ್ಣನ ಮಕ್ಕಳನ್ನು, ತನ್ನ ಸೈನ್ಯವನ್ನು ಎಲ್ಲ ಕಳ್ಕೊಂಡ. ತನ್ನನ್ನೇ ತಾನೇ ಕಳ್ಕೊಂಡ. ದುರಾಭಿಮಾನ ಬುದ್ಧಿಯನ್ನು ಮಂದ ಮಾಡ್ತದೆ. ವಿಶೇಷತೆ ಇದೆ, ದುರಾಭಿಮಾನ ಬೆಳಿಬಾರ್ದು. ಇದು ನಮ್ಮ ದರ್ಪಣದಲ್ಲಿ ನಾವು ಸ್ಪಷ್ಟವಾಗಿ ನಮಗೆ ನಾವೇ ಫೀಡ್ ಮಾಡ್ಕೋಬೇಕಾದ ಪಾಯಿಂಟ್. ನಮ್ಮ ದರ್ಪಣ, ನಮ್ಮ ಸ್ಟೇರಿಂಗ್ ಸಿಸ್ಟಮ್ನಲ್ಲಿ ನಮ್ಮ ದರ್ಪಣ ಹೇಗಿರಬೇಕು? ನಮ್ಮ ದರ್ಪಣದಲ್ಲಿ ನನ್ನ ತಪ್ಪು, ನನ್ನ ವಿಶೇಷತೆ ಕಾಣಬೇಕು. ಆದರೆ ಇನ್ನೊಬ್ಬರ ತಪ್ಪುಗಳು ಕಾಣಬಾರ್ದು, ವಿಶೇಷತೆ ಅಷ್ಟೇ ಕಾಣಬೇಕು. ಹಾಗಾದ್ರೆ ಹೆಂಗಿರ್ಬೇಕು? ಎಷ್ಟು ಸೋಸಿ ಬರಬೇಕು ಈ ದರ್ಪಣದಲ್ಲಿ, ಎಷ್ಟು ಫಿಲ್ಟ್ರಾಗಿ ಬರಬೇಕು. ಕೇವಲ ಇನ್ನೊಬ್ಬರ ವಿಶೇಷತೆ ಅಷ್ಟೇ ಕಾಣಬೇಕು. ಹಾಗಾದ್ರೆ ಇನ್ನೊಬ್ಬರ ತಪ್ಪುಗಳು ನಮ್ಗೆ ಅರಿವಾಗಲೇಬಾರ್ದಾ? ಹಾಂ, ತಪ್ಪು ಅರಿವಾಗ್ಬೋದು, ಆಗಲೇಬೇಕು. ಇನ್ನೊಬ್ರೊಳಗೆ ಏನು ತಪ್ಪೈತೆ ಅಂತ ನಮಗೆ ಗೊತ್ತಿರಬೇಕು. ಇನ್ನೊಬ್ರೊಳಗೆ ಏನು ದುರ್ಬಲತೆ ಐತೆ ಅನ್ನೋದು ಗೊತ್ತಿರಬೇಕು. ಆದರೆ ಆ ದುರ್ಬಲತೆಯನ್ನೇ ಆಡಿಕೊಳ್ಳಬಾರದು. ಆ ದುರ್ಬಲತೆಗಳನ್ನೇ ಇನ್ನೊಬ್ರು ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತ ಡಿಸ್ಕಸ್ ಮಾಡೋ ಮೆಂಟ್ಯಾಲಿಟಿ ಇರಬಾರ್ದು. ಯಾರಿಗೆ ಕಾಣಂಗಿಲ್ಲ. ದರ್ಪಣ ಅಂದಮೇಲೆ ಕೆಟ್ಟದ್ದು ಕಾಣ್ತದೆ, ಒಳ್ಳೆಯದು ಕಾಣ್ತದೆ. ಇನ್ನೊಬ್ರದ್ದು ಕೆಟ್ಟದ್ದು ಕಾಣ್ತದೆ, ಆದರೆ ಅದನ್ನು ನಾವು ಒಳಗಡೆ ಅದನ್ನೇ ಚಿಂತನ ಮಂಥನ ಮಾಡಬಾರ್ದು. ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಈ ವ್ಯಕ್ತಿ ಹತ್ರ ಇಂಥ ದುರ್ಗುಣ ಇದೆ, ಈ ವ್ಯಕ್ತಿ ಅಂತ ಇಂಥ ಸದ್ಗುಣ ಇದೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅವರ ಸದ್ಗುಣಗಳಿಗೆ, ಅವರ ಒಳ್ಳೆಯ ಗುಣಗಳಿಗೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಅವ್ರ ವಿಶೇಷತೆಗಳಿದೆಯಾ, ನಾವು ಕಲಿಬೇಕು. ಅವ್ರ ವಿಶೇಷತೆಗಳನ್ನು ಅಪ್ರಿಷಿಯೇಟ್ ಮಾಡಬೇಕು, ಕೊಂಡಾಡಬೇಕು. ಈ ರೀತಿ ನಮ್ಮ ದರ್ಪಣ ಮ್ಯಾಜಿಕಲ್ ದರ್ಪಣ ಆಗಬೇಕು. ನಮ್ಮ ದುರ್ಬಲತೆಯನ್ನು ಇರ್ಲಿಕ್ಕೆ ಬಿಡಬಾರ್ದು. ಇನ್ನೊಬ್ಬರ ವಿಶೇಷತೆಯನ್ನು ಸುಮ್ಮನೆ ನೋಡಿ ಸುಮ್ಮನೆ ಇರಬಾರ್ದು, ಕಲಿಬೇಕು. ಅಭಿಮಾನ ಬರಬಾರ್ದು. ನೀವು ವಿಶೇಷತೆ ನನಗೆ ಕಲಿಸ್ರಿ, ನೀವು ಚೆನ್ನಾಗಿದ್ದೀರಿ, ನೀವು ನನಗಿಂತ ಈ ಪಾಯಿಂಟ್ನಲ್ಲಿ ಚೆನ್ನಾಗಿದ್ದೀರಿ ಅಂತ ಇನ್ನೊಬ್ಬರಿಗೆ ಅಪ್ರಿಷಿಯೇಟ್ ಮಾಡೋಕ್ಕೆ ನಮಗೆ ಅಭಿಮಾನ ಬರಬಾರ್ದು. ಅಭಿಮಾನ ಇರುವ ವ್ಯಕ್ತಿ ಜೀವನದಾಗ ಯಾರನ್ನೂ ಹೊಗಳಲ್ಲ, ಅವನಿಗೆ ಯಾರ ವಿಶೇಷತೆನೂ ಕಾಣಲ್ಲ. ಅಭಿಮಾನ ಇರೋ ವ್ಯಕ್ತಿ ಪ್ರತಿಯೊಬ್ಬರನ್ನ ಕ್ರಿಟಿಸೈಸು, ಸರ್ಟಿಫೈ ಮಾಡ್ತಾನೆ. ಇಷ್ಟೇ ಬಿಡೋರು ಅಂಥ ವ್ಯಕ್ತಿ ಮುಂದುವರಿಯುವ ಜರ್ನಿಯಲ್ಲಿ ಗುರಿ ತಲುಪುವ ಪಥ ಸ್ಟಾಪ್. ಜೀವನ ದರ್ಪಣದ ಬಗ್ಗೆ ನಾವು ತಿಳಿದುಕೊಂಡಾಗ ಜೀವನ ಬಹಳ ಸುಲಭವಾಗಿಬಿಡುತ್ತದೆ. ಯಾಕೆಂದರೆ ಯಾವಾಗ ವಿಶೇಷತೆಗಳನ್ನು ನೋಡಿ ವಿಶೇಷತೆಗಳನ್ನೇ ತುಂಬ್ಕೊತೀವಿ, ಕಲಿತೀವಿ. ಅನೇಕರ ವಿಶೇಷತೆಗಳು ಕಲಿತು ನಾನು ಸ್ಪೆಷಲ್ ಆಗಿಬಿಡ್ತೀನಿ, ನಾನು ಮಾಸ್ಟರ್ ಆಗಿಬಿಡ್ತೀನಿ. ಪರಮಾತ್ಮ ಮಾಡ್ತಾರೆ, ಈಶ್ವರಿ ವಿಶ್ವವಿದ್ಯಾಲಯದ ಗುರಿ ದೇವತೆಗಳಾಗಬೇಕಾದ್ರೆ ಸರ್ವಗುಣ ಸಂಪನ್ನ ಆಗಬೇಕು. ಎಲ್ಲರಲ್ಲೂ ಒಂದೊಂದು ಗುಣ ಇದೆ, ಆ ಗುಣಗಳನ್ನು ಹೆಕ್ಕ ಬಿಟ್ಟರೆ ನಾವು ಸರ್ವಗುಣ ಸಂಪನ್ನ ಆಗಿಬಿಡ್ತೀವಿ. ದೇವತೆಗಳಾಗೋದು ಭಾಳ ಸುಲಭ ಆಗ್ತದೆ. ಜೀವನ ಎನ್ನುವುದು ಒಂದು ದರ್ಪಣ. ನಾವು ವಿಶೇಷತೆಗಳನ್ನು ಕಲಿತಾ ಹೋದರೆ ನನ್ನಿಂದ ವಿಶೇಷತೆ ರಿಫ್ಲೆಕ್ಟ್ ಆಗ್ತದೆ. ದರ್ಪಣ ಅಂದ್ರೆ ರಿಫ್ಲೆಕ್ಟ್ ಆಗ್ತದೆ, ಏನೂ ನಿಲ್ಲಲ್ಲ, ಎಲ್ಲ ರಿಫ್ಲೆಕ್ಟ್ ಆಗ್ತದೆ. ಜೀವನದಲ್ಲಿ ಜನ ಗುರುತಿಸ್ತಾರೆ, ಮೊದಲು ಇವ್ರು ಭಾಳ ಸಿಟ್ಟು ಮಾಡ್ತಿದ್ರು, ತಪ್ಪಿತ್ತು ಇವರಲ್ಲಿ, ಈಗ ಚೇಂಜ್ ಆಗಿದ್ದಾರೆ. ಆದ್ದರಿಂದ ನಮ್ಮ ದರ್ಪಣ ಸ್ವಪರಿವರ್ತನೆಯ ದರ್ಪಣವಾಗಬೇಕು. ನಮ್ಮ ದರ್ಪಣದಲ್ಲಿ ಬರೀ ಇನ್ನೊಬ್ರದ್ದು ಕೆಟ್ಟು ಕೊಳಕು ನೆಗೆಟಿವಿಟಿಯೇ ತುಂಬಿಕೊಂಡು ಅದನ್ನೇ ಮನನ ಮಾಡಿ ಅದನ್ನೇ ಸ್ವರೂಪ ಮಾಡ್ಕೋಬಾರ್ದು. ಏನನ್ನು ಚಿಂತನೆ ಮಾಡ್ತೀವೋ ಅದು ನಮ್ಮ ಸ್ವರೂಪವಾಗ್ತದೆ, ಅದು ನಮ್ಮ ಹ್ಯಾಬಿಟ್ ಆಗ್ತದೆ, ಅದು ನಮಗೆ ಸಂಸ್ಕಾರ ಆಗ್ತದೆ. ಅವ್ನು ಭಾಳ ಸಿಟ್ಟು ಮಾಡ್ತಾನೆ, ಅವ್ನು ಭಾಳ ಸುಳ್ಳು ಹೇಳ್ತಾನೆ, ಅವ್ನು ಭಾಳ ಸಿಟ್ಟು ಮಾಡ್ತಾನೆ, ಅವ್ನು ಭಾಳ ಸಿಟ್ಟು ಮಾಡ್ತಾನೆ ಅಂತ ಹೇಳ್ತಾ ಹೋದರೆ ನಮ್ಮ ಸಂಸ್ಕಾರನೂ ಹಾಗೆ ಆಗಿಬಿಡ್ತದೆ. ಅದಕ್ಕೆ ಭಗವಂತ ನಮಗೆ ಭಾಳ ಸುಂದರವಾದ ಮಹಾವಾಕ್ಯ ಹೇಳ್ಕೊಟ್ಟಿದ್ದಾರೆ. ಬೂರಾ ಮತ್ ದೇಖೋ, ನೋಡಿದರೆ ತಾನೇ ನಾವು ಡಿಸ್ಕಸ್ ಮಾಡೋದು. ಕೆಟ್ಟದನ್ನು ನೋಡಿದರೆ ತಾನೇ ಕೆಟ್ಟದ್ದು ಒಳಗೆ ಸೇವ್ ಆಗೋದು. ಬೂರಾ ಮತ್ ದೇಖೋ, ಬೂರಾ ಮತ್ ಸುನೋ, ಬೂರಾ ಮತ್ ಸಂಗ್ ಕರೋ, ಬೂರಾ ನಹಿ ಬೋಲೋ, ಬೂರಾ ನಹಿ ಸೋಚೋ. ಕೆಟ್ಟದೇನಾರ ಸೇವ್ ಮಾಡಿದ್ವಿ ಮತ್ತೆ ಅದೇ ಮಂಥನ ಆಗ್ಬಿಡ್ತದೆ. ಅದಕ್ಕೆ ನಮ್ಮ ದರ್ಪಣದಲ್ಲಿ ಸ್ವವಿಶೇಷತೆಗಳು ಪ್ರತಿಬಿಂಬಿಸಲ್ಪಡಲಿ, ನಮ್ಮ ದರ್ಪಣದಲ್ಲಿ ಅನ್ಯರ ವಿಶೇಷತೆಗಳೇ ಕಾಣಲಿ. ನಮ್ಮ ಈ ದರ್ಪಣದಿಂದ ಸರ್ವರಿಗೂ ಗೌರವ ಕೊಡುವ ಜೀವನ ದರ್ಪಣ ಆಗಲಿ. ಸರ್ವಿಸ್ ಇಂಜಿನಿಯರ್ ಚೆಕ್ ಮಾಡ್ತಾನೆ, ಸ್ಟೇರಿಂಗ್ ಚೆನ್ನಾಗಿದೆ, ಕ್ಲಚ್ ಚೆನ್ನಾಗಿದೆ, ಬ್ರೇಕ್ ಚೆನ್ನಾಗಿದೆ, ಮಿರರ್ ಚೆನ್ನಾಗಿದೆ, ಆದರೂ ಕಾರ್ ವೆನಿಲಾ ಐಸ್ ಕ್ರೀಮ್ ತಿಂದಾಗ ಬೇಗ ಸ್ಟಾರ್ಟ್ ಆಗ್ತಾಯಿಲ್ಲ. ಕಾರಣ ಏನೂ ಗೊತ್ತಾಗೋದಿಲ್ಲ.
ಹಾಗೆ ನಮ್ಮ ಲೈಫ್ನಲ್ಲೂ ಇದು ಒಂದು ದರ್ಪಣ ಸರಿ ಇಲ್ಲ ಅಂದರೆ ಜಗತ್ತಿನ ಎಲ್ಲ ಅವೈಲಬಿಲಿಟೀಸ್ ವಿದ್ಯೆ ಬುದ್ಧಿ ಇದ್ರೂ ಸ್ವಪರಿವರ್ತನೆ ಅನ್ನುವಂಥ ಸ್ಟೇರಿಂಗ್ ಸಿಸ್ಟಮ್ ಸರಿ ಇಲ್ಲ ಅಂದರೆ ಜೀವನ ಮುಂದೆ ಹೋಗೋದಿಲ್ಲ. ಸ್ಟೇರಿಂಗ್ ಸರಿ ಇರಬೇಕಲ್ಲ ಮುಂದೆ ಹೋಗಬೇಕಾದ್ರೆ. ಸ್ವಪರಿವರ್ತನೆ ಸ್ಟೇರಿಂಗ್ ಸಿಸ್ಟಮ್. ಜಗತ್ತು ಚೇಂಜ್ ಆಗಬೇಕು, ಜನ ಚೇಂಜ್ ಆಗಬೇಕು ಅಲ್ಲ, ನನ್ನನ್ನು ನಾನು ಚೇಂಜ್ ಮಾಡ್ಕೋಬೇಕು. ಈಶ್ವರ್ಯ ವಿಶ್ವವಿದ್ಯಾಲಯದ ಮುಖ್ಯ ಗುರಿ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ. ಸ್ವಪರಿವರ್ತನೆಗಾಗಿ ಮೆಡಿಟೇಷನ್ ಕಲಿಯೋಣ. ಧನ್ಯವಾದ. ಓಂ ಶಾಂತಿ.